ರಾಜ್ಯದಲ್ಲಿ ಶುರುವಾಗ್ತಾ ಇದೆ ಕ್ಯಾಂಪಸ್ ಚುನಾವಣೆ. ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ಗೆ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶೀಘ್ರದಲ್ಲೇ ಅಧಿಕೃತ ಆದೇಶವನ್ನು ಹೊರಡಿಸೋಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಇನ್ನು ಮುಂದೆ ಶುರುವಾಗುತ್ತೆ ಕ್ಯಾಂಪಸ್ನಲ್ಲಿ ಎಲೆಕ್ಷನ್ ಕಾವು. ಬಹಳ ವರ್ಷಗಳಿಂದ ನಿಂತಿದ್ದು 1997 98 ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೊಡ್ಡ ಹೊಡೆದಾಟಗಳಾಗಿದ್ವು, ತಲೆಗಿಲೆ ಎಲ್ಲ ಹೊಡೆದಿದ್ವು, ಹಿಂಸಾಚಾರ ಆಗಿತ್ತು. ಕ್ಯಾಂಪಸ್ ಎಲೆಕ್ಷನ್ ಅಂದ್ರೆ ಹಂಗೆ ಇರ್ತಿತ್ತು ಅವಾಗ. ಆಮೇಲೆ ಬ್ಯಾನ್ ಮಾಡಿದ್ರು. ಈಗ ಮತ್ತೆ ಶುರುವಾಗ್ತಾ ಇದೆ ಕ್ಯಾಂಪಸ್ ಎಲೆಕ್ಷನ್. ಬಹಳ ವರ್ಷಗಳಿಂದ ನಡೆದಿರಲಿಲ್ಲ ಎಲೆಕ್ಷನ್ಗಳು. ವಿದ್ಯಾರ್ಥಿ ದಶೆಯಲ್ಲಿ ರಾಜಕಾರಣಿಗಳು ಸೃಷ್ಟಿಸುವಂಥ ಪ್ಲಾನ್ ನಡೀತಾ ಇದೆ. ಈಗ ರಾಹುಲ್ ಗಾಂಧಿಯವರ ಅಣತಿಯಂತೆ ಸ್ಟೂಡೆಂಟ್ ಎಲೆಕ್ಷನ್ಗೆ ಚಿಂತನೆ ನಡೆದಿತ್ತು. ಕಾಲೇಜು ಕ್ಯಾಂಪಸ್ಗಳಲ್ಲಿ ಚುನಾವಣೆಯ ಕಾವು ಇನ್ನು ಮುಂದೆ ಜೋರಾಗುತ್ತೆ. ವಿದ್ಯಾಭ್ಯಾಸದ ಮೇಲೆ ಹೊಡೆತ ಬೀಳುತ್ತೆ ಅನ್ನುವಂಥ ಒಂದು ಆತಂಕ ಇದೆ. ಒಂದು ಪ್ಲಸ್ಸು, ಇನ್ನೊಂದು ಮೈನಸ್. ರಾಜಕೀಯ ಗಲಾಟೆಗಳು ಶುರುವಾಗುತ್ತಾ? ಹಾಗಾದರೆ ಈ ಪಾರ್ಟಿ ಆ ಪಾರ್ಟಿ ಅಂತ ತೆರೆಮರೆಯಲ್ಲೇ ರಾಜಕೀಯ ನಾಯಕರ ಎಂಟ್ರಿ ಆಗುತ್ತಾ? ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಹೊಡೆತ ಬೀಳಬಹುದು ಅನ್ನುವಂಥ ಆತಂಕಗಳಿದ್ದಾವೆ. ಯಾಕಂದರೆ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಚುನಾವಣೆ ನಡೆದ ಸಂದರ್ಭದಲ್ಲಿ ಏನೆಲ್ಲ ಎಂಟ್ರಿ ಆಗುತ್ತೆ ಅಂತ. ಚುನಾವಣೆಗಳಾಗಲಿ, ಅವ್ರಿಗೆ ನಾಯಕತ್ವ ಗುಣ ಬರಬೇಕು, ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಬರಬೇಕು, ಅದೆಲ್ಲ ಓಕೆ. ಆದರೆ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು. ಆ ಪಾರ್ಟಿ ಅಂತೆ ಈ ಪಾರ್ಟಿ ಅಂತೆ, ಆ MLA ಆ MP ಆ ನಾಯಕನ ಬೆಂಬಲಿಗರಂತೆ, ಮತ್ತು ಪಾರ್ಟಿ ಫಂಡು, ಇದೆಲ್ಲ ಶುರುವಾಗುತ್ತೆ ಇನ್ಮೇಲೆ. Student election already this thing is ready. I think GO will be issued within 8-10 days. ಈಗ ಒಂದು ರಾಜ್ಯಾದ್ಯಂತ ಏನು ವಿದ್ಯಾರ್ಥಿಗಳ ಚುನಾವಣೆ, ಇದಕ್ಕೆ ಒಂದು 15 ದಿವಸ ಒಳಗಾಗಿ ಒಂದು ಜೀವನ ಇಶ್ಯೂ ಮಾಡ್ತಾ ಇದ್ದೀವಿ. ಮೇಜರ್ ಅಂದ್ರೆ ನಿಮ್ಗೆಲ್ಲ ಈಗ ಗೊತ್ತಿರೋ ಹಾಗೆ ನಾನು ಮತ್ತೆ ಹಿಂದಿನ ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಅದ್ರ ಬಗ್ಗೆ ಒಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ವಿ. ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಆರ್ಗನೈಸೇಷನ್ಸು, ಆಮೇಲೆ ಪೇರೆಂಟ್ಸು ಅಂತ ಮಾಡಿದ್ವಿ. ಅವರೆಲ್ಲ ಫೀಡ್ಬ್ಯಾಕ್ ತಗೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ಪ್ರತಿ ಡಿಗ್ರಿ ಕಾಲೇಜಲ್ಲಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಚುನಾವಣೆ ಆಗುತ್ತೆ ಪ್ರತಿ ವರ್ಷ ಅಂತಕ್ಕಂಥದ್ದು ಮೊದಲನೇ ಹಂತದಲ್ಲಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಡಿಗ್ರಿ ಕಾಲೇಜಸ್, PU ಕಾಲೇಜಸ್ ಅಂತ ನಾವು ಮಾಡಿದ್ದೀವಿ. ನಾವು ಈಗ ನಮ್ಮ ರಾಯರೆಡ್ಡಿ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಇದು ಅನೌನ್ಸ್ ಮಾಡಬೇಕು, GO ಇಶ್ಯೂ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಎಲೆಕ್ಷನ್ ಆಲ್ರೆಡಿ ದಿಸ್ ಥಿಂಗ್ ಇಸ್ ರೆಡಿ. ಐ ಥಿಂಕ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ವಿದ್ಯಾರ್ಥಿ ಚುನಾವಣೆ ಆಗಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಕೂಡ ಬಹಳಷ್ಟು ಪ್ಲಾನನ್ನು ಮಾಡಿಕೊಂಡಿತ್ತು. ಬಟ್ ಎಲ್ಲೋ ಒಂದು ಕಡೆ ಬಹಳ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಆಯಿತು, ನಾಯಕತ್ವ ಗುಣ ಬೆಳೆಸ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಮೌಲ್ಯಗಳ ಅರಿವಾಗುತ್ತೆ, ಓಕೆ. ಆದರೆ ನೆಕ್ಸ್ಟು ಈ ರಾಜಕೀಯ ಪಕ್ಷಗಳ ಎಂಟ್ರಿ ಆಗುತ್ತೆ. ಅದಾದಮೇಲೆ ಕೆಲವೊಂದಿಷ್ಟು ಅವ್ಯವಹಾರಗಳು ನಡೀಬೋದು ಅನ್ನುವಂಥ ಆರೋಪಗಳಿದೆ. ಪರ ವಿರೋಧ ನಾವು ನೋಡ್ತಾ ಹೋಗೋದಾದರೆ ಪ್ರಭು, ಕೊನೆಗೂ ಕೂಡ ಕಾಲೇಜು ಕ್ಯಾಂಪಸ್ಗಳಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಈಗ ಬಹಳ ಸ್ಪಷ್ಟವಾಗಿದೆ. ಯಾಕೆಂದರೆ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯ ಹೊಣೆಯನ್ನು ಹೊತ್ತಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಅಧಿಕೃತವಾಗಿ ಈ ಒಂದು ಪ್ರಶ್ನೆ ಎದುರಾದಂಥ ಸಂದರ್ಭದಲ್ಲಿ 10-15 ದಿನದ ಒಳಗಡೆ ನಾವು GO ಹೊಡಿಸ್ತೇವೆ, ಇದರ ಬಗ್ಗೆ ಅಂದರೆ ಆದೇಶವನ್ನು ಹೊಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಅಲ್ಲಿಗೆ ಕನ್ಫರ್ಮ್ ಆಗ್ತಾ ಇದೆ, ಕಾಲೇಜು ಕ್ಯಾಂಪಸ್ಗಳಲ್ಲಿ ಇನ್ನು ಮುಂದೆ ಚುನಾವಣೆಗಳು ಎದುರಾಗುತ್ತೆ, ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಸೊ ಇಲ್ಲಿ ನೋಡಬೇಕಾಗತ್ತೆ, ಯಾಕೆಂದರೆ 37 ವರ್ಷಗಳ ನಂತರ ಈ ಚುನಾವಣೆಗಳು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಈಗ ಶುರುವಾಗೋದಕ್ಕೆ ರೆಡಿಯಾಗಿದೆ. ಹಿಂದೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಚುನಾವಣೆಗಳು ನಡೆದಿತ್ತು. 1989ರಲ್ಲಿ ಈ ಚುನಾವಣೆಯಿಂದಾಗಿ ಸಾಕಷ್ಟು ಘರ್ಷಣೆಗಳು ಶುರುವಾಗುತ್ತೆ ಕಾಲೇಜು ಕ್ಯಾಂಪಸ್ಗಳಲ್ಲಿ. ಯಾಕೆಂದರೆ ಪಾರ್ಟಿಗಳಲ್ಲಿ ಇನ್ವಾಲ್ವ್ ಆಗುತ್ತೆ. ಇವರು ಆ ಪಾರ್ಟಿ, ಇವರು ಈ ಪಾರ್ಟಿ, ಯಾವಾಗ ಈ ಪಾರ್ಟಿಗಳು ಅಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೆ, ಸೊ ಆ ಸಂದರ್ಭದಲ್ಲಿ ಕಾಲೇಜು ಕ್ಯಾಂಪಸ್ಗಳಲ್ಲೂ ಕೂಡ ಒಡಿಬಡಿ ಶುರುವಾಗತ್ತೆ.
ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವತ್ತಿನಿಂದ ಇದನ್ನು ಕ್ಯಾಂಪಸ್ ಎಲೆಕ್ಷನನ್ನು ರದ್ದುಪಡಿಸಲಾಗಿತ್ತು. ಈಗ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯುವ ಜನರಿಗೆ ಮತ್ತಷ್ಟು ಅವಕಾಶವನ್ನು ಕೊಡಬೇಕು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಅವರಲ್ಲಿ ವೃದ್ಧಿ ಮಾಡಬೇಕು, ನಾಯಕತ್ವದ ಗುಣಗಳನ್ನು ಅವರಲ್ಲಿ ಬೆಳೆಸಬೇಕು ಅನ್ನುವಂಥ ಕಾರಣಕ್ಕೆ ಕಾಲೇಜುಗಳಲ್ಲಿ ನೀವು ಚುನಾವಣೆಯನ್ನು ತನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಸೊ ಅದರಂತೆ ಈಗ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಈ ಒಂದು ಕಾಲೇಜು ಕ್ಯಾಂಪಸ್ಗಳಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಈಗ ಚಿಂತನೆಗಳು ನಡೆದಿದೆ. ಮೊದಲಿಗೆ ಈಗ ಕರ್ನಾಟಕದಲ್ಲಿ ಆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಆದೇಶವನ್ನು ಅಧಿಕೃತವಾಗಿ ಹೊರಡಿಸೋದಕ್ಕೂ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾಹಿತಿಗಳೀಗ ಇವತ್ತು ಬಹಳ ಸ್ಪಷ್ಟವಾಗಿ ಸಿಗ್ತಾ ಇದೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಅದರ ಬಗ್ಗೆ ಇವತ್ತು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರ ನೇತೃತ್ವದಲ್ಲೇ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿತ್ತು KPCCಯಲ್ಲಿ. ಸುಮಾರು 11 ಜನ ಸದಸ್ಯರ ಒಂದು ಕಮಿಟಿ ಸೊ ಎಲ್ಲ ಪೋಷಕರನ್ನು ಭೇಟಿ ಮಾಡಿತ್ತು, ಅವರ ಜೊತೆ ಸಭೆಗಳನ್ನು ಮಾಡಿತ್ತು, ಸಂಘ ಸಂಸ್ಥೆಗಳ ಜೊತೆ ಸಭೆಗಳನ್ನು ಮಾಡಿತ್ತು, ಸಂಘಟನೆಗಳ ಜೊತೆ ಸಭೆಗಳನ್ನು ಮಾಡಿತ್ತು, ಹಾಗೆ ಬೇರೆ ಬೇರೆ ವಲಯಗಳ ಜೊತೆ ಸಭೆಯನ್ನು ಮಾಡುವ ಮೂಲಕ ಇದನ್ನು ತಂದರೆ ಹೇಗೆ, ತರದೇ ಇದ್ದರೆ ಹೇಗೆ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಅದರ ಮೇಲೆ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಕೊನೆಗೂ ಕೂಡ ಚುನಾವಣೆಯನ್ನು ತರಬೇಕು, ಯುವಕರಲ್ಲಿ ರಾಜಕೀಯ ಜ್ಞಾನವನ್ನು ಅವರಲ್ಲಿ ಬೆಳೆಸಬೇಕು, ನಾಯಕತ್ವದ ಗುಣಗಳನ್ನು ಅವರಲ್ಲಿ ಬೆಳೆಸಬೇಕು ಅನ್ನುವಂಥ ಕಾರಣಕ್ಕೆ ಈಗ ಚುನಾವಣೆಗಳನ್ನು ನಡೆಸೋದಕ್ಕೆ ಹೊರಟಿದೆ. ಸೊ ಇದರಲ್ಲಿ ಸಾಕಷ್ಟು ಪ್ಲಸ್ ಮತ್ತು ಮೈನಸ್ಗಳು ಕೂಡ ಇದೆ. ಹೌದು, ಸರ್ಕಾರ ಒಂದು ಕಡೆ ಹೇಳಿದಾಗೆ ರಾಜಕೀಯ ನಾಯಕತ್ವವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದೇನಿದೆ, ಮಾಡಬೇಕು, ಸಹಜ. ಅದು ಚುನಾವಣೆಗಳನ್ನು ನಡೆಸಿದರೆ ಅಲ್ಲಿ ನಾಯಕತ್ವ ಗುಣಗಳಲ್ಲಿ ಇದೆಯಾ ಹೇಗೆ ಅನ್ನುವಂಥದ್ದು ಅಲ್ಲಿ ವಿದ್ಯಾರ್ಥಿ ದಿಸೆಯಿಂದಲೇ ಎಕ್ಕಿ ತೆಗೆಯಬಹುದು. ಅಂಥವರನ್ನು ಐಡೆಂಟಿಫೈ ಮಾಡಿ ಅವರಲ್ಲಿ ಮತ್ತಷ್ಟು ರಾಜಕೀಯ ವಿಚಾರಧಾರೆಗಳನ್ನು ತುಂಬುವ ಮೂಲಕ ಸೈದ್ಧಾಂತಿಕವಾಗಿ ಅವರನ್ನು ತಯಾರು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇದೆ. ಸೊ ಅದು ಮುಂದೆ ಅವರು ಜನಪ್ರತಿನಿಧಿಯಾಗಿ ಆಯ್ಕೆಯಾಗೋದಕ್ಕೆ, ಜನರ ಜೊತೆ ಒಡನಾಟವನ್ನು ಬೆಳೆಸ್ಕೊಳ್ಳೋದಕ್ಕೆ, ಯಾವ ರೀತಿಯಾಗಿ ಜನರ ಜೊತೆ ಒಡನಾಟವನ್ನು ಬೆಳೆಸ್ಕೊಳ್ಬೇಕು ಮತ್ತು ಅವರ ವಿಶ್ವಾಸಕ್ಕೆ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಈ ರೀತಿಯಾದಂಥ ಒಂದು ಕಲ್ಪನೆಗಳನ್ನು ಅವರಲ್ಲಿ ತುಂಬುವಂಥ ಒಂದು ಪ್ರಯತ್ನವನ್ನು ಮಾಡಲಾಗತ್ತೆ. ಆದರೆ ಮೈನಸ್ಸು ಭಾಳಷ್ಟು ಇದೆ, ಪ್ಲಸ್ಗಿನ್ನ ಹೆಚ್ಚಾಗಿ ಮೈನಸ್ಗಳು ಇದೆ. ಯಾವಾಗ ನೀವು ಚುನಾವಣೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀರಿ ಆ ಸಂದರ್ಭದಲ್ಲಿ ಏನಾಗುತ್ತೆ, ಸಹಜವಾಗಿ ಪಾರ್ಟಿಗಳು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ಇದ್ದರೂ ಕೂಡ ಅಂತಿಮವಾಗಿ ತೆರೆಮರೆಯಲ್ಲೇ ನೀವು ನಮ್ಮ ಕಡೆ ನೀವು ಚುನಾವಣೆಯನ್ನು ಕಂಡಕ್ಟ್ ಮಾಡಬೇಕು, ನಾವು ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಒಂದು ಪಕ್ಷ, ಮತ್ತೊಂದು ಕಡೆ ಇನ್ನೊಂದು ಗುಂಪಿಗೆ ನಾವು ನಿಮಗೆ ಸಪೋರ್ಟನ್ನು ಮಾಡ್ತೀವಿ, ನೀವು ನಿಲ್ಲಿ ಅಂತೇಳಿ ಇನ್ನೊಂದು ಪಕ್ಷ, ಹಾಗೆ ಮತ್ತೊಂದು ಪಕ್ಷ ಕೂಡ ನೀವು ನಿಲ್ಲಿ ಅಂತೇಳಿ ಅಲ್ಲಿ ಕಾಲೇಜುಗಳಲ್ಲೇ ವಿದ್ಯಾರ್ಥಿಗಳನ್ನು ಬಡಿದೆಬ್ಬಿಸುವಂಥ ಒಂದು ಪ್ರಯತ್ನವನ್ನು ರಾಜಕೀಯ ನಾಯಕರು ತೆರೆಮರೆಯಲ್ಲಿ ಮಾಡ್ತಾರೆ. ಆಗ ಏನಾಗುತ್ತೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಘರ್ಷಣೆಗಳು ಉಂಟಾಗತ್ತೆ. ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕು ಇವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಬೆದರಿಕೆ, ಥ್ರೆಟ್ಗಳು ಎಲ್ಲವೂ ಕೂಡ ಬರುತ್ತೆ. ನೋಡಪ್ಪ ನೀನು ಇವನಿಗೆ ಹಾಕಬೇಕು ಮತನ, ಇವನಿಗೆ ನೀವು ಗೆಲ್ಲಿಸ್ಬೇಕು, ಈ ರೀತಿಯಾಗಿ ವಿದ್ಯಾರ್ಥಿಗಳ ಮೇಲೂ ಕೂಡ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡಲಾಗತ್ತೆ. ಆಗೇನಾಗುತ್ತೆ ಅಂದರೆ ಒಂದೊಂದು ಗುಂಪಿಗೆ ಅವರು ಜಾಯಿನ್ ಆಗಿದ್ದೇ ಆದರೆ ಆ ಗುಂಪುಗಳೇನಾಗುತ್ತೆ ಅಂದರೆ ರಾಜಕೀಯ ನಾಯಕರ ತೆರೆಮರೆಗೆ ಹೋಗ್ತಾರೆ, ಅಂದರೆ ಅವರ ಸಂಪರ್ಕಕ್ಕೆ ಹೋಗ್ತಾರೆ. ಆಗ ಇವನು ಈ ಪಾರ್ಟಿ ಅಂತೇಳಿ ಅಲ್ಲೇ ಗುಂಪುಗಳಾಗಿ ವಿಭಜನೆ ಆಗತ್ತೆ. ಹಾಗಾದಾಗ ಏನಾಗುತ್ತೆ ಅಂದರೆ ವಿದ್ಯಾಭ್ಯಾಸದ ಮೇಲೆ ಭಾರಿ ಹೊಡೆತ ಬೀಳುತ್ತೆ. ಪೋಷಕರು ಸಾಲ ಸೋಲ ಮಾಡಿ ಬಹಳಷ್ಟು ಅವರನ್ನು ವಿದ್ಯಾರ್ಥಿಗಳನ್ನು ನನ್ನ ಮಗನನ್ನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತೇಳಿ ಕನಸನ್ನು ಕಟ್ಕೊಂಡು ಕಾಲೇಜಿಗೆ ಕಳಿಸಿರ್ತಾರೆ. ಇಲ್ಲಿ ಇವರು ಚುನಾವಣೆಗಳಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೂ ಹೋದಾಗ ಒಡಿಬಡಿ ಘರ್ಷಣೆಗಳು ಸಂಭವಿಸಿದಾಗ ಏನಾಗುತ್ತೆ ಅಂದರೆ ಸಹಜವಾಗಿ ವಿದ್ಯಾಭ್ಯಾಸ ಕುಂಠಿತ ಆಗತ್ತೆ, ಪೋಷಕರು ಇಟ್ಟಿರುವಂತಹ ಆಸೆ ಅಲ್ಲಿಗೆ ಕಮರಿ ಹೋಗುತ್ತೆ. ಆಗ ಭವಿಷ್ಯದ ವಿದ್ಯಾರ್ಥಿಗಳು ಕೂಡ ಆಗ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಮೈನಸ್ಗಳು ಕೂಡ ಸಾಕಷ್ಟಿದೆ ಪ್ರಭು. ಎಸ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.